ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಬಿಂದು ಅಂತ ವಿದ್ಯಾರ್ಥಿನಿ ಬಿಂದು ಎ ಸ್ಟೇಟ್ಗೆ 3ನೇ ರ್ಯಾಂಕ್ ತಗೊಂಡಿದ್ದಾಳೆ. 736 ಜನದಲ್ಲಿ 734 ಜನ ಪಾಸ್ ಆಗಿದ್ದಾರೆ. 99.76% is our college overall pass percentage. ನಮ್ಮ ಕಾಲೇಜಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 7 to 8 ಮೆಂಬರ್ಸ್ ಫ್ಯಾಕಲ್ಟೀಸ್ ಇದ್ದಾರೆ. ಅವರೆಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ಏನೇ ಡೌಟ್ಸ್ ಬಂದ್ರು ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಅದರಿಂದ ನಾನು ಇಷ್ಟು ಚೆನ್ನಾಗಿ ಓದಕ್ ಕಾರಣ. ಹೊಯ್ಸಳದಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. SLC ಪಾಸ್ ಆಗಿರೋರ್ಗೆ ಇಲ್ಲಿ ಬಂದು ಸೇರ್ಕೊಳ್ಳಿ, ತುಂಬಾ ಚೆನ್ನಾಗಿದೆ, ನಿಮ್ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಲಮಂಗಲದ ನಗರದ ಪ್ರತಿಷ್ಠಿತ ಕಾಲೇಜು ಇಂದೊಂದು ಆಗಿದ್ದು ಹೊಯ್ಸಳ ಪದವಿ ಪೂರ್ವ ಕಾಲೇಜು. ಈ ಒಂದು ಕಾಲೇಜಿನಲ್ಲಿ ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಸಹ ಯಾವುದಾದರೂ ಒಂದು ಸಾಧನೆ ಮಾಡುತ್ತಲೇ ಬಂದಿದೆ. 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲೂ ಸಹ ನೆಲಮಂಗಲ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿ ರಾಜ್ಯಕ್ಕೆ ಟಾಪರ್ ಆಗಿರುವ ಖುಷಿ ವಿಚಾರ. ನನ್ನ ಹೆಸರು ಬಿಂದು ಎ. ನಾನು ಹೊಯ್ಸಳ ಕಾಲೇಜಲ್ಲಿ 2J1 ಸೆಕ್ಷನ್ ಅಲ್ಲಿ ಓದ್ತಾ ಇದ್ದೆ. ನಂದು 597 ಸ್ಕೋರ್ ಆಗಿದೆ. ಕನ್ನಡ 99, ಇಂಗ್ಲಿಷ್ 99, ಫಿಸಿಕ್ಸ್ 100, ಕೆಮಿಸ್ಟ್ರಿ 99, ಮ್ಯಾಥ್ಸ್ 100 ಮತ್ತೆ CS ಕೂಡ 100 ಬಂದಿದೆ. ಇಷ್ಟೆಲ್ಲ ಚೆನ್ನಾಗಿ ಮಾರ್ಕ್ಸ್ ಬರೋದಕ್ಕೆ ನಮ್ಮ ಹೊಯ್ಸಳ ಕಾಲೇಜ್ ಪ್ರಿನ್ಸಿಪಲ್ ಸರ್, ವೈಸ್ ಪ್ರೆಸಿಡೆಂಟ್ ಸರ್ ಮತ್ತೆ ನಮ್ಮ ಎಲ್ಲ ಫ್ಯಾಕಲ್ಟೀಸ್ ಕಾರಣ. ನಮ್ಮ ಕಾಲೇಜಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 7 to 8 ಮೆಂಬರ್ಸ್ ಫ್ಯಾಕಲ್ಟೀಸ್ ಇದ್ದಾರೆ. ಅವರೆಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ಏನೇ ಡೌಟ್ಸ್ ಬಂದ್ರು ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಅದರಿಂದ ನಾನು ಇಷ್ಟು ಚೆನ್ನಾಗಿ ಓದಕ್ ಕಾರಣ. ಮತ್ತೆ ಕಾಲೇಜಲ್ಲೂ ಅಷ್ಟೇ, ನೀನ್ ಏನ್ ಓದ್ತೀನಿ ಅಂದ್ರು ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಸರ್. ಎಷ್ಟೇ ಡೌಟ್ ಇದ್ರು ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡ್ಕೊಡ್ತಾರೆ. ಹೊಯ್ಸಳದಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಇಲ್ಲಿ ಸೆಕ್ಯೂರಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಅದಕ್ಕೆ ನಮ್ಮಪ್ಪ ಇಲ್ಲಿಗೆ ಬಂದಿದ್ದಾರೆ. SLC ಪಾಸ್ ಆಗಿರೋರ್ಗೆ ಇಲ್ಲಿ ಬಂದು ಸೇರ್ಕೊಳ್ಳಿ, ತುಂಬಾ ಚೆನ್ನಾಗಿದೆ, ನಿಮ್ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನೆಲಮಂಗಲದ ಹೊಯ್ಸಳ PU ಕಾಲೇಜಿನ ವಿದ್ಯಾರ್ಥಿನಿ ಬಿಂದು ಎ ವಿಜ್ಞಾನ ವಿಭಾಗದಲ್ಲಿ 597 ಅಂಕಗಳನ್ನು ಪಡೆದಿದ್ದು ಟಾಪರ್ ಆಗಿದ್ದಾರೆ. ಹಾಗೆ ಇನ್ನು ಅತಿ ಹೆಚ್ಚು ವಿದ್ಯಾರ್ಥಿಗಳು ಒಳ್ಳೆಯ ಉತ್ತಮ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಹೊಯ್ಸಳ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಗೌರಿಶಂಕರ್ ಅವರು ಸಹ ಈ ಖುಷಿ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ತೆ. ತಮ್ಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ಸಾಯಂಕಾಲ 2025-26 ದ್ವಿತೀಯ PUC ಫಲಿತಾಂಶ ಬಂದಿದೆ. ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಏನು ಅಂದ್ರೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಬಿಂದು ಅಂತ ವಿದ್ಯಾರ್ಥಿನಿ ಬಿಂದು ಎ ಸ್ಟೇಟ್ಗೆ 3ನೇ ರ್ಯಾಂಕ್ ತಗೊಂಡಿದ್ದಾಳೆ. ಸೈನ್ಸ್ ವಿಜ್ಞಾನ ವಿಭಾಗದಲ್ಲಿ 599 ಹೈಯೆಸ್ಟ್ ಮಾರ್ಕ್ಸ್ 600ಕ್ಕೆ. ಈ ಮಗು 597 ತಗೊಂಡು ಸ್ಟೇಟ್ಗೆ 3ನೇ ರ್ಯಾಂಕ್ ತಗೊಂಡಿದ್ದಾಳೆ. ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 1ನೇ ರ್ಯಾಂಕ್ ಅನ್ನ ತಗೊಂಡಿದ್ದಾಳೆ. ಕಾಮರ್ಸ್ ಅಲ್ಲಿ ಪ್ರಾರ್ಥನಾ ಅಂತಕ್ಕಂಥ ಮಗು 594 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿ 600ಕ್ಕೆ 7ನೇ ರ್ಯಾಂಕ್ ಅನ್ನ ತಗೊಂಡಿದ್ದಾಳೆ. ಪ್ರಾರ್ಥನಾ ಆದ್ಮೇಲೆ ರಕ್ಷಾ ಅಂತಕ್ಕಂಥ ಹುಡುಗಿ 593, ಪೃಥ್ವಿಕ್ ಜೈನ್ ಅಂತ 592, ಗಾನಶ್ರೀ ಅಂತಕ್ಕಂಥ ಹುಡುಗಿ 589 ವಿಜ್ಞಾನ ವಿಭಾಗದಲ್ಲಿ ಅವರು 10ರೊಳಗಡೆ ರ್ಯಾಂಕ್ ಅನ್ನ ತಗೊಂಡಿದ್ದಾರೆ. ಇಷ್ಟೇ ಅಲ್ಲದೆ 20ನೇ ರ್ಯಾಂಕ್ ಒಳಗಡೆ ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗದಿಂದ ಒಟ್ಟು 25 ಜನ 20ನೇ ರ್ಯಾಂಕ್ ಒಳಗಡೆ ತಗೊಂಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ನಮ್ಮ ಕಾಲೇಜಿನ ಒಂದು ಅದ್ವಿತೀಯ ಸಾಧನೆ. 25 ಜನ 20ನೇ ರ್ಯಾಂಕ್ ಒಳಗಡೆ ತಗೊಂಡಿದ್ದಾರೆ. 580 ಒಳಗಡೆ 25 ಜನ ಇದ್ದಾರೆ. 600ರಿಂದ 585 ಒಳಗಡೆ. ಇದು ನಿಜವಾಗ್ಲೂ ಕೂಡ ನೆಲಮಂಗಲಕ್ಕೆ ಮತ್ತು ನೆಲಮಂಗಲ ಜನತೆಗೆ, ಕಾಲೇಜ್ಗೆ, ಮ್ಯಾನೇಜ್ಮೆಂಟ್ಗೆ, ಪ್ರತಿಯೊಬ್ಬರು ಕೂಡ ಪೇರೆಂಟ್ಸ್ಗೆ ಖುಷಿ ಪಡೋತಕ್ಕ ವಿಷಯ, ಹೆಮ್ಮೆಯ ವಿಷಯ. ನಾವು 2 ವರ್ಷದ ಹಿಂದೆ ಸ್ಟೇಟ್ಗೆ 5ನೇ ರ್ಯಾಂಕ್ ಕೊಟ್ಟಿದ್ವಿ. ಈ ವರ್ಷ 3ನೇ ರ್ಯಾಂಕ್ ಕೊಟ್ಟಿದ್ದೀವಿ. ಇಷ್ಟು ರ್ಯಾಂಕಿನ ಸಂಬಂಧಪಟ್ಟಿದ್ದ ವಿಷಯ. ನಮ್ಮಲ್ಲಿ ಈ ವರ್ಷ 737 ಜನ ವಿದ್ಯಾರ್ಥಿಗಳಿದ್ರು. ಅದರಲ್ಲಿ ಒಂದು ವಿದ್ಯಾರ್ಥಿ ಕಾರಣಾಂತರದಿಂದ ಎಕ್ಸಾಮ್ ಅನ್ನು ಬರೆದಿರಲಿಲ್ಲ. ಇನ್ನು 736 ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದಿದ್ರು. 736. ಆ 736ರಲ್ಲಿ 374 ಡಿಸ್ಟಿಂಕ್ಷನ್ ಬಂದಿದೆ, ಮೋರ್ ದ್ಯಾನ್ 85%. ಫಸ್ಟ್ ಕ್ಲಾಸ್ 355 ಬಂದಿದೆ, ಸೆಕೆಂಡ್ ಕ್ಲಾಸು 5. 736 ಜನದಲ್ಲಿ 734 ಜನ ಪಾಸ್ ಆಗಿದ್ದಾರೆ. ತಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು 50 ಮತ್ತೆ 60 ಸ್ಟ್ರೆಂತ್ ಇಟ್ಕೊಂಡು ರಿಸಲ್ಟ್ ಕೊಡೋದು ಕಷ್ಟ ಇದೆ. ಅಂತದ್ರಲ್ಲಿ 736 ಜನ ಮಕ್ಕಳನ್ನ ಓದಿಸಿ 734 ಜನ ಪಾಸ್ ಆಗಿದ್ದಾರೆ. ಓವರ್ ಆಲ್ ಕಾಲೇಜ್ನ ರಿಸಲ್ಟ್
99.76%, 99.76%. ಅದರಲ್ಲಿ ಒಂದು ಹುಡುಗ ಕನ್ನಡದಲ್ಲಿ, ಒಂದು ಮಗು ಮ್ಯಾಥ್ಸ್ ಅಲ್ಲಿ ಮಿಸ್ ಆಗಿದ್ದಾರೆ. ಅದನ್ನ ರಿವ್ಯಾಲ್ಯೂಯೇಷನ್ಗೂ ಅಪ್ಲೈ ಮಾಡೋರಿದ್ದೀವಿ ನಾವು ಇವತ್ತು ಕಳೆದ ಮೇಲೆ. ಆ ಕನ್ನಡದ್ದು ಮಗು ಮತ್ತೆ ಮ್ಯಾಥ್ಸ್ ಮಗು ಪಾಸ್ ಆಗೋ ಸಾಧ್ಯತೆಗಳಿದೆ. ಅದನ್ನ ಅದಾದ್ಮೇಲೆ ತಮಗೆ ತಿಳಿಸ್ತೀನಿ ನಾನು. ಬಟ್ 99.76% ಇಸ್ ಅವರ್ ಕಾಲೇಜ್ ಓವರ್ ಆಲ್ ಪಾಸ್ ಪರ್ಸೆಂಟೇಜ್. ಈ ಎಲ್ಲ ಫಲಿತಾಂಶಕ್ಕೆ ನಿಜವಾಗ್ಲೂ ಕಾರಣಭೂತರಾದವರು ಮಕ್ಕಳು ನಮ್ಮ ಮಾತನ್ನ ಕೇಳಿ ನಾವು ಸ್ವಲ್ಪ ಕಠಿಣವಾಗಿ ನಡ್ಕೊಂಡಾಗ ಅದನ್ನ ತಗೊಂಡು ಕಷ್ಟಪಟ್ಟು ಓದಿದ್ದಾರೆ. ಮತ್ತೆ ಟೀಚರ್ಸ್ನ ಪರಿಶ್ರಮ, ಪೋಷಕರ ಸಹಕಾರ, ಮ್ಯಾನೇಜ್ಮೆಂಟ್ನ ಸಹಕಾರ, ಎಲ್ಲದಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಸಹಕಾರ, ಮಾಧ್ಯಮದವರ ಸಹಕಾರ, ಮತ್ತೆ ನೆಲಮಂಗಲ ಜನತೆಯ ಒಂದು ಪ್ರೋತ್ಸಾಹ. ಯಾರೇ ಪೇರೆಂಟ್ಸ್ ಬಂದ್ರು, ಪಬ್ಲಿಕ್ ಸಿಕ್ಕಿದಾಗ್ಲೂ ಕೂಡ ಹೊಯ್ಸಳ ಕಾಲೇಜ್ ಬಗ್ಗೆ ಒಂದು ಒಳ್ಳೆ ಮಾತುಗಳನ್ನ ಆಡಿದಾಗ ನಮ್ಗೆ ಅದು ಇನ್ನೂ ಜವಾಬ್ದಾರಿನ ಜಾಸ್ತಿ ಮಾಡ್ತಿತ್ತು. ನಾವು ಇನ್ನೂ ಗೌರವತ್ವೇ ನಡ್ಕೋಬೇಕು, ಇನ್ನೂ ಉತ್ತಮವಾದ ಫಲಿತಾಂಶ ತಂದು ಈ ನೆಲಮಂಗಲಕ್ಕೆ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಮನಸ್ಸನ್ನ ಕೊಡ್ತಿತ್ತು. ನಾನು ಕೂಡ ಅದನ್ನ ಮ್ಯಾನೇಜ್ಮೆಂಟ್ಗೆ ಮತ್ತೆ ಟೀಚರ್ಸ್ಗೆ ಯಾವಾಗಲೂ ಹೇಳ್ತಿದ್ದೆ. ಇದೆಲ್ಲರ ಸಹಕಾರದಿಂದ ಈ ಒಂದು ಅತ್ಯುತ್ತಮವಾದ ಫಲಿತಾಂಶ ಕೊಡಕ್ಕೆ ಕಾರಣ ಆಗಿದೆ. ನಾವು ನವೆಂಬರ್ 2ನೇ ತಾರೀಕು, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆದ್ಮೇಲೆ ನವೆಂಬರ್ 2ನೇ ತಾರೀಕಿಂದ ಮಾರ್ಚ್ 17ನೇ ತಾರೀಕುವರೆಗೂ ಒಂದು ದಿವಸ ಕೂಡ ರಜಾ ಮಾಡಿಲ್ಲ. ಈಚ್ ಡೇ ಈಸ್ ವರ್ಕಿಂಗ್ ಡೇ ಮಾಡಿದೀವಿ. ಪ್ರತಿಯೊಂದು ದಿವಸನೂ ಕೆಲಸ ಮಾಡಿದ್ದೀವಿ. ಹಬ್ಬಗಳಿರ್ಬೋದು, ರಜಾ ದಿನಗಳಿರ್ಬೋದು, ಯಾವತ್ತೂ ಕೂಡ ರಜೆ ಕೊಡದೆ ನಮ್ಮ ಟೀಚರ್ಸು ವಾಲಂಟ್ರಿಲಿ ಪ್ರತಿಯೊಬ್ಬರು ಕೂಡ ಬಂದು ಕೆಲಸ ಮಾಡಿ ಆ ಮಕ್ಕಳಿಗೆ ಒಂದು ಒಳ್ಳೇದನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು